ಬಿಗ್ ಬಾಸ್ ಮನೆಯಲ್ಲಿ ಯಾರೇ ಎಷ್ಟು ಸಪೋರ್ಟ್ ಮಾಡಿದ್ರು, ಎಷ್ಟೇ ಸಾಥ್ ಕೊಟ್ಟರು, ಅಲ್ಲಿ ಬರುವಂತಹ ಟೀಕೆಗಳು ಡೈರೆಕ್ಟಾಗಿ ಕೇಳಿಸ್ಕೊತೀರಾ ನೀವು? ಕಲರ್ಸ್ ಕನ್ನಡದ ಮನೆ ಮಗಳು ಅಂತ ಹೇಳ್ತಾರೆ, ಲಕ್ಕಿ ಗರ್ಲ್ ಅಂತ ಹೇಳ್ತಾರೆ, ಡೈರೆಕ್ಟಾಗಿ ಇವ್ರಿಗೆ ಸಾಥ್ ಕೊಡ್ತಾ ಇದ್ದಾರೆ, ಈ ಥರ ಎಲ್ಲ ಹೇಳ್ತಾರೆ. ಕಾಲು ನೋವಾಗಿದ್ದು ಕೂಡ ಕೆಲವೊಂದು ಕಡೆ ಇಲ್ಲ, ಇವ್ರು ಕಾಲು ನೋವಾಗಿ ಉಳ್ಕೊಂಬಿಟ್ರು, ಆ ಕಾಲು ನೋವಲ್ಲೇ ನೀವು ಕ್ಯಾಪ್ಟನ್ ಆಗ್ತೀರಾ, ಜೋಡಿ ಕ್ಯಾಪ್ಟನ್ ಆಗ್ತೀರಾ. ಸೊ ಆ ಒಂದು ಸಿಚುವೇಶನಲ್ಲಿ ನಿಮ್ಗೆ ಏನು ಥಾಟ್ ಓಡ್ತಾ ಇತ್ತು? ಅಂದರೆ ಕಾಲು ಏಟಾದಾಗ ನಂಗೆ ಭಯ ಆಗಿದ್ದೇನೆಂದರೆ, ನಾನು ಕಳಿಸ್ಬಿಟ್ರೆ ಇವರು ಅಂತ ನನ್ನ ಕನ್ಫ್ಯೂಷನ್ ರೂಮಿಗೆ ಕರ್ಕೊಂಡು ಹೋಗ್ತಾರೆ. ನನ್ನ ಏನಾಗಿಲ್ಲ ಬಿಡಿ ಅದು ನೋವಿದ್ರು ಲೈಕ್ ಕಳಿಸ್ಬಿಟ್ರೆ ಅನ್ನೋದೊಂದು ತಲೆಗೆ ಬರುತ್ತೆ. ಬಿಕಾಸ್ ನಾನು ಟಾಸ್ಕ್ ಆಡಿದ್ದೆ ಇಲ್ಲಿ ಉಳ್ಕೋಬೇಕು ಅಂತ. ಬಟ್ ಅದೇ ಕಾರಣಕ್ಕೆ ನನ್ನ ಮನೆಯಿಂದ ಕಳಿಸ್ಬಿಟ್ರೆ ಅನ್ನೋದೊಂದು ಸ್ವಲ್ಪ ಇದಾಗುತ್ತೆ. ಬಟ್ ಅದು ಆ ಪ್ರೆಷರ್ ಬಿದ್ದಿದ್ದರಿಂದ ನಂಗೆ ಆ ಪೇನ್ ಆಗ್ತಿದೆ ಅಂತ ಹೇಳಿ ನಂಗೆ ಇಂಜೆಕ್ಷನ್ ಕೊಡ್ತಾರೆ. ಇಂಜೆಕ್ಷನ್ ಕೊಟ್ಟು ಬಟ್ ರೀಚೆಕ್ ಮಾಡೋಕ್ಕೆ ನನಗೆ ಬ್ರೇಸಸ್ ಎಕ್ಸ್ರೇ ಮಾಡಿಸಿ, ಬಿಕಾಸ್ ಮುಂದಕ್ಕೇನು ಪ್ರಾಬ್ಲಮ್ ಆಗಬಾರ್ದು ಅನ್ನೋ ಇದಕ್ಕೆ ಆ ಎಕ್ಸ್ಟ್ರಾ ಸೆಕೆಂಡ್ ಒಪಿನಿಯನ್ ತೊಗೊಂಡು ಅದೆಲ್ಲ ಚೆನ್ನಾಗಿ ನೋಡ್ಕೋತಾರೆ ಕೂಡ. ಬಟ್ ಆ ಪಾಯಿಂಟಲ್ಲಿ ಒಂದೇ ನಂಗೆ ತಲೆಗೆ ಹೊಡ್ತಿದ್ದು, ಆ ವಾರ ನಾನು ಜೋಡಿ ಇರೋದ್ರಿಂದ ನಂಗೆ ಅದೇನಿದೆ ಟಾಸ್ಕ್ಗೆ ಅಭಿನ್ ನಾನು ಚಾಯ್ಸ್ ಮಾಡ್ಕೋತೀನಿ. ಅವನು ಗೇಮ್ಸ್ ಚೆನ್ನಾಗಿ ಆಡ್ತಿದ್ದ ಅಂತ ಇದಕ್ಕೆ ಈ ವಾರ ನಾನು ಚೆನ್ನಾಗಿ ಆಡಬೇಕು, ಪ್ರೂವ್ ಮಾಡ್ಕೋಬೇಕು. ಅದೇನು ಟಾಸ್ಕ್ ಅನ್ನೋದು ಒಂದು ಏನಿದೆ, ಹ್ಯಾವ್ ಟು ಟೇಕ್ ಇಟ್ ಔಟ್ ಅಂತ. ಆ ಜೋಶಲ್ಲೇ ಆಡೋಕ್ಕೋಗಿ ನನ್ನ ಕಾಲಿಗೆ ಬಟ್ ನಿಮ್ಮ ಆಟವನ್ನ ಚೈತ್ರ ಅವರು ಆಡಿ ನೀವು ಕ್ಯಾಪ್ಟನ್ ಆಗಿದ್ದು, ಸೊ ಅದನ್ನ ಒಪ್ಕೊಳ್ಳೋಕೆ ನೀವು ರೆಡಿ ಇದ್ರಾ? ಯಾಕೆಂದ್ರೆ ಅದಾದ ಒಂದೆರಡು ದಿನದಲ್ಲೇ ಗಿಲ್ಲಿ ಅವ್ರು ಬಂದು ಆ ಒಂದು ಬೆಡ್ಡನ್ನು ಯೂಸ್ ಮಾಡಿದ್ರಿಂದ, ಸೊ ಆ ಒಂದು ರೂಮನ್ನೇ ಬಾಗಿಲು ಹಾಕ್ಬಿಟ್ರು, ಕ್ಯಾಪ್ಟನ್ ರೂಮನ್ನ. ಸೊ ಆವಾಗ ಏನು ಅನ್ನಿಸ್ತು ನಿಮಗೆ? ಅದು ಒಂಥರ ಮಿಕ್ಸ್ಡ್ ಎಮೋಷನ್ಸಲ್ಲೇ ನಾನು ತೊಗೊಂಡೆ ಅದನ್ನು. ಒಂದು ನನಗೆ ಆಪರ್ಚುನಿಟಿ ಕೊಟ್ಟಿರ್ತಾರೆ ಬಿಗ್ ಬಾಸ್, ನಿಮ್ಗೆ ಬೇಕಂದರೆ ಮನವೊಲಿಸ್ಬೋದು, ಇಲ್ಲಾಂದರೆ ಇಲ್ಲ ಅಂತ. ಬಟ್ ನನ್ನಿಂದ ಅಭಿನೂ ಇಡೀ ವಾರ ಕೂತ್ಕೋಬೇಕಾಗುತ್ತೆ ಅನ್ನೋದು ಒಂದು ತಲೆಯಲ್ಲಿ ಬರುತ್ತೆ. ಆ್ಯಂಡ್ ಅವ್ರು ಆಪ್ಷನ್ ಕೊಟ್ಟಿದ್ದಾಗ ಐ ಥಿಂಕ್ ನಾನು ಯಾಕೆ ಹೌ ಇಂಪಾರ್ಟೆಂಟ್ ಕ್ಯಾಪ್ಟನ್ ಆಗೋದು ಅಂತ ಹೇಳಿ ಮನವೊಲಿಸ್ಬೋದು ಅಂತಲೂ ಒಂದಿರುತ್ತೆ. ಆ ಟೈಮಲ್ಲಿ ಅವ್ರು ಗೆಲ್ತಾರೆ, ಅದರಿಂದ ನಾನು ಕ್ಯಾಪ್ಟನ್ ಆಗ್ತೀನಿ, ಅಷ್ಟೆಲ್ಲ ದೂರ ಯೋಚನೆ ಮಾಡಿರಲ್ಲ ನಾನು. ಬಟ್ ಅವ್ರು ಗೆದ್ದಾಗ ಖುಷಿನೂ ಆಗುತ್ತೆ. ಅಟ್ ದ ಸೇಮ್ ಟೈಮ್ ಯಾರೋ ಆಡಿದ ಆಟ ನಾನು ಆಡಿಲ್ವಲ್ಲ, ಹೌ ಫೇರ್ ಇಟ್ ಈಸ್. ಯಾಕಂದರೆ ಲಾಸ್ಟ್ ವೀಕ್ ಧನುಷ್ ಅವ್ರಿಗೂ ಅದೇ ಒಂದು ಇದ್ದಿದ್ದು, ಅಂದರೆ ಅವ್ರಿಗೆ ಗೊತ್ತಿಲ್ಲದೇ ಅವ್ರ ಆಟದಲ್ಲಿ ಆ ಥರ ಒಂದು ಮಿಸ್ ಆಗಿ ಅವ್ರು ಕ್ಯಾಪ್ಟನ್ ಆದರೂ ಸುದೀಪ್ ಸರ್ ಹೇಳೋ ತನಕ ನಾನು ಕ್ಯಾಪ್ಟನ್ ರೂಮ್ ಎಂಟ್ರಿ ಆಗಲ್ಲ ಅಂತ ಅವ್ರು ಹೇಳ್ತಿದ್ರು. ಸೊ ನನಗೂ ಅವಾಗ ಅನ್ನಿಸ್ತು, ಸ್ಪಂದನ ಅವರು ಹೀಗೇನೆ ಥಿಂಕ್ ಮಾಡಿರ್ಬಹುದಲ್ವಾ, ಯಾಕಂದರೆ ಅವ್ರು ಆಡಿರೋ ಆಟ ಪರ್ಸ್ಪೆಕ್ಟಿವ್ ಅದೇ ನನಗಿದ್ದು. ಒಂದು ನನಗೆ ಆಪ್ಷನ್ ಕೊಟ್ಟರು ಮನವೊಲಿಸಿ ನೀವೇ. ಆಮೇಲೆ ಚೈತ್ರಕ್ಕಂಗೂ ಆಪ್ಷನ್ ಇತ್ತು, ಅವ್ರು ಬೇಕಂದ್ರೆ ಬೇಡ ಅಂತಲೂ ಹೇಳ್ಬೋದಿತ್ತು. ಆ್ಯಂಡ್ ಅಭಿ ಇಡೀ ವಾರ ಕೂತ್ಕೊಳ್ಳೋದು ನಂಗೆ ಇಷ್ಟ ಇರಲಿಲ್ಲ. ಬಟ್ ಕ್ಯಾಪ್ಟನ್ ಅಂತ ಆದಾಗ ಅದು ನಮ್ಮ ಆಟಕ್ಕೆ ತುಂಬ ಪ್ಲಸ್ ಆಗುತ್ತೆ. ಯಾಕಂದರೆ ಇಡೀ ವಾರ ಒಂದು ಅಧಿಕಾರ ಹೋಗ್ತಿರೋದ್ರಿಂದ ಜನಗಳಿಗೆ ನಾವು ಯಾರು ಅನ್ನೋದು ಕ್ಲೀನಾಗಿ ಗೊತ್ತಾಗುತ್ತೆ. ಸೊ ಓಕೆ, ಅಲ್ಲಿ ನಾನು ಪ್ರೂವ್ ಮಾಡೋಣ, ಈ ಆಪರ್ಚುನಿಟಿ, ಈ ಮಾತುಗಳು ಬಂದೇ ಬರುತ್ತೆ ಅನ್ನೋದು ನನಗೆ ಗೊತ್ತಿತ್ತು, ಯಾರೋ ಆಡೇ ಬಂದಿರೋದು. ಬಟ್ ಅದನ್ನು ನಾನು ಚೆನ್ನಾಗಿ ಯೂಟಿಲೈಸ್ ಮಾಡಿ ಐ ವಿಲ್ ಪ್ರೂವ್ ದೆಮ್ ರಾಂಗ್ ಅಂತಿತ್ತು. ಬಟ್ ಆಮೇಲೆ ಚೈತ್ರಕ್ಕಂಗೆ ಯಾವಾಗ ಆಪ್ಷನ್ ಕೊಟ್ಟು ಅವ್ರು ತಗೊಂಡ್ರು, ಬೇಜಾರಾಗದ್ರ ಜೊತೆಗೆ ಒಂಥರ ರಿಲೀಫ್ ಆಯಿತು. ಇಟ್ಸ್ ಓಕೆ, ನಾನು ಆಡಿಲ್ಲ ಅದನ್ನ, ಆಗಿದ್ದೊಂಥರ ಒಳ್ಳೇದಕ್ಕೆ, ಎಲ್ಲನೂ ಆಗೋದು ಒಳ್ಳೇದಕ್ಕೇನೆ ಅನ್ಸುತ್ತೆ ಅಂತ ಫೀಲ್ ಆಯಿತು. ಓಕೆ, ಬಿಗ್ ಬಾಸ್ ಮನೆಯಲ್ಲಿ ಇದ್ದಷ್ಟು ದಿನವೂ ನಿಮ್ಮ ಒಂದು ಬ್ಯೂಟಿ ಇದೆಯಲ್ಲ, ಎಲ್ಲರೂ ತುಂಬ ಇಷ್ಟಪಡ್ತಿದ್ರು. ಅಶ್ವಿನಿ ಮೇಡಮ್ ಕೂಡ ಹೇಳ್ತಾ ಇದ್ರು, ಒಂಥರ ನ್ಯಾಚುರಲ್ ಬ್ಯೂಟಿ, ಮೇಕಪ್ಪೇ ಬೇಡ ಅವಳಿಗೆ ಅಂತ ಹೇಳ್ತಿದ್ರು. ಸೊ ಈ ಇಷ್ಟೊಂದು ಗಾರ್ಜಿಯಸ್ ಡಾಲವ್, ಮೈಸೂರು ಹುಡುಗಿ, ಬೆಣ್ಣೆ ಹುಡುಗಿ ಸ್ಪಂದನ ಅವರು ಯಾವುದೇ ಒಂದು ಲವ್ ಟ್ರ್ಯಾಕ್ ಅಲ್ಲಿ ಶುರು ಆಗಲಿಲ್ಲ. ಇನ್ಫ್ಯಾಕ್ಟ್ ರಿಷಾ ಅವರು ಕೂಡ ಒಂದು ಮಾತುಕತೆಯಲ್ಲಿ ಹೇಳ್ತಾರೆ, ನೀನು ಯಾಕೊಂದು ಲವ್ ಟ್ರ್ಯಾಕ್ ಶುರು, ಆ ಥರದ್ದೆಲ್ಲ ಮಾತುಕತೆ ನಡೆದಿರುತ್ತೆ. ಯಾಕೆ ಒಂದು ಲವ್ ಟ್ರ್ಯಾಕು ಅಥವಾ ಬೇರೆ ಏನೋ ಒಂದು ಶುರು ಆಗಿಲ್ಲ, ಜೋಡಿ ಈ ಥರ ಕಾಲೆಳೆಯೋದು, ಕಾವ್ಯಾಗಿಲ್ಲಿ ಆ ಥರ ಏನು ಇರಲಿಲ್ವಾ ನಿಮ್ಮ ಮನಸ್ಸಲ್ಲಿ? ಇಲ್ಲ, ಯಾರು ಇಷ್ಟ ಆಗ್ಲಿಲ್ವಾ ಬಿಗ್ ಬಾಸ್ ಮನೇಲಿ ಇದ್ದಂತಹ ಹುಡುಗರು? ಇಷ್ಟ ಆಗಲಿಲ್ಲ ಅಂದರೆ ಐ ಥಿಂಕ್ ನಂಗೆ ಫ್ರೆಂಡ್ಶಿಪ್ ಆ್ಯಕ್ಚುಲಿ ತುಂಬ ನಂಗೆ ಸುಮಾರು, ಇವಾಗ ನಾನು ಕಾವ್ಯ ಆಗಿರ್ಬೋದು, ನಾನು ಧನು ಆಗಿರ್ಬೋದು, ನಾನು ಗಿಲ್ಲಿ, ಇನ್ಫ್ಯಾಕ್ಟ್ ಕಾಲು ಎಳೆಯೋದಾಗಿರ್ಬೋದು, ತಮಾಷೆ ಮಾಡೋದಾಗಿರ್ಬೋದು, ನಾನು ಆ ಥರ ನಂಗೆ ಫ್ರೆಂಡ್ಶಿಪ್ ಇತ್ತು ಜೆನ್ಯೂನ್ ಆಗಿ. ನಂಗೆ ಅನಿಸಿದ್ದದೆ. ಬಟ್ ಆಟಕ್ಕೋಸ್ಕರ ಒಂದು ಟ್ರ್ಯಾಕ್ ಮಾಡ್ಕೋಬೇಕು, ಅದರಿಂದ ನಾವಿಲ್ಲಿ ಸರ್ವೈವ್ ಆಗ್ಬೋದು, ಅದರಿಂದ ನಮಗೆ ಮೈಲೇಜ್ ಸಿಗುತ್ತೆ ಅಂತೇನಿತ್ತು, ಅದು ಯಾವುದು ಥಾಟ್ಸ್ ಇರಲಿಲ್ಲ. ಓಕೆ, ಯಾರೋ ಮಾಡ್ತಿದ್ದಾರೆ ಅದಕ್ಕೆ ನಾನು ಮಾಡೋಣ. ಓಕೆ, ಇಷ್ಟೆಲ್ಲ ಇರಬೇಕಾದ್ರೆ ಧ್ರುವಂತ್ ಅವರು ಅಲಿಗೇಷನ್ ಮಾಡ್ತಾರೆ ನಿಮ್ಮ ಮೇಲೆ, ಅಂದರೆ ಅವರು ನನ್ನನ್ನು ಒಂಥರ ಇಂಪ್ರೆಸ್ ಮಾಡೋ ಥರ ಮಾತಾಡ್ತಿದ್ದಾರೆ ಅನ್ನೋ ಥರ ಒಂದು ಅಲಿಗೇಷನ್ ಮಾಡ್ತಾರೆ ಧ್ರುವಂತ್ ಅವರು. ಅದು ಯಾಕೆ ಆ ಸಿಚುವೇಶನ್ ಕ್ರಿಯೇಟ್ ಆಯಿತು ಅಂತ? ಅಂದರೆ ಧ್ರುವಂತ್ ಅವ್ರದ್ದು ನಂದು ಫಸ್ಟ್ ಡೇಯಿಂದನೇ ಫಸ್ಟ್ ಜಗಳ ಅವ್ರ ಜೊತೆನೇ ಆಗಿರುತ್ತೆ, ನಂದು ಜಂಟಿಯಾಗಿರುವಾಗಲೇ. ಬಟ್ ಆ ಜಗಳ ಬಿಟ್ಟು ಓಕೆ, ನಾವು ಇಡೀ ಸೀಸನ್ ಮಾತಾಡದೆ ಅಂತೂ ಇರೋಕ್ಕಾಗಲ್ಲ, ಮಾತಾಡೋಣ ಅಂತ ಹೋದಾಗ
ಅವ್ರಿಗೆ ಏನೋ ನನ್ನ ಸ್ಟ್ರಾಟಜಿ ಯೂಸ್ ಮಾಡ್ತಿದ್ದೀನಿ, ನನ್ನಿಂದೇನೋ ವಿಷಯ ಕಲೆಕ್ಟ್ ಮಾಡ್ಕೊಂಡು ನನಗೆ ಇದು ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂತ ಫೀಲ್ ಆಯಿತು ಅನಿಸುತ್ತೆ. ಓಕೆ ಬಟ್ ಓಕೆ, ನೀವು ಬಿಗ್ ಬಾಸ್ ಮನೆಯಲ್ಲಿ ಅಟ್ ಪ್ರೆಸೆಂಟ್ ಏನನ್ನ ಮಿಸ್ ಮಾಡ್ಕೊಳ್ತಾ ಇದ್ದೀರಾ ತುಂಬ? ಮನೇನೇ ಮಿಸ್ ಮಾಡ್ಕೋತಾ ಇದ್ದೀನಿ ಆ್ಯಕ್ಚುಲಿ. ಅಂದರೆ ತುಂಬ ಬ್ರೈಟಾಗಿತ್ತು ಒಂಥರ ಯಾವಾಗಲೂ. ಆ್ಯಂಡ್ ಫೋನ್ ಇರಲಿಲ್ಲ, ಸೊ ಯಾವಾಗಲೂ ಕಾನ್ಸ್ಟೆಂಟಾಗಿ ಯಾರ ಜೊತೆನೋ ಮಾತಾಡ್ತಾನೆ ಇದ್ವಿ. ಎಲ್ಲರೂ ಒಂದು ಸೈಡಲ್ಲಿ ಕೂತ್ಕೊಂಡ್ರೆ ಯಾಕೋ ಈ ವಾರ ಡಲ್ ಆಗಿದ್ದಾರಲ್ಲ ಅಂತ ಬಂದ್ಬಿಡ್ತಿತ್ತು. ಓಕೆ, ಅದೊಂದು ಕಾರಣ. ಅದರ ಜೊತೆಗೆ ಏನು ಬೇರೆ ಇಲ್ಲದೆ ಇರೋದ್ರಿಂದ ಮಾತು ಅದರಲ್ಲೇ ಇರ್ತಿದ್ವಿ. ಸೊ ಅದನ್ನು ಮಿಸ್ ಮಾಡ್ಕೋತೀನಿ. ಇವಾಗ ಪ್ರಾಬ್ಲಿ ಫೋನ್ ನೋಡೋದ್ರಲ್ಲಿ ಕಟ್ ಅಂದ ತಕ್ಷಣ ನಾವು ಫೋನ್ ನೋಡ್ತಾ ಇದೀವಲ್ಲ, ಅದಿಲ್ಲದೆ ಇರೋದನ್ನು ಕೂಡ ಐ ಮಿಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.